ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರೀತಿ ಯಾವತ್ತೂ ಸೋಲ್ಬಾರ್ದು ಸುಬ್ಬಮ್ಮ. ನೀವಿಬ್ರು ಸೇರಿ ಒಂದು ಪ್ರೀತಿನ ಗೆಲ್ಸಿದ್ದೀರ. ಅದಿರ್ಲಿ, ನೀವಿಬ್ರು ಒಬ್ರಿಗೊಬ್ರು ಪ್ರೀತಿ ಹೇಳ್ಕೊಳ್ಳೋದು ಯಾವಾಗ, ಒಂದಾಗೋದು ಯಾವಾಗ? ಏನು ಮಾಡೋದು ಯಜಮಾನ್ರೆ, ಯುದ್ಧ ಮಾಡೋ ಯೋಧಂಗೆ ಮುದ್ದು ಮಾಡೋಕ್ಕೆ ಬರಲ್ಲ ಅನ್ನಂಗಾಯ್ತು. ನನಗೆ ಪ್ರಪಂಚನ ಗೆಲ್ತೀನಿ ಅನ್ನೋ ಭರವಸೆ ಇದೆ. ಆದರೆ ಮೇಡಮ್ ಎದುರುಗಡೆ ಬಂದು ನಿಂತರೆ ಸೋತೋಗ್ಬಿಡ್ತೀನಿ ಯಜಮಾನ್ರೆ. ಆದರೂ ಕಡೆ ಪಕ್ಷ ನಿನ್ನ ಪ್ರೀತಿ ಹೇಳ್ಬೇಕು ತಾನೆ? ಪ್ರಯತ್ನ ಮಾಡಿದ್ದೀನಿ ಯಜಮಾನ್ರೆ. ಅವ್ರಿಗೋಸ್ಕರ ಒಂದು ಪತ್ರ ಬರೆದಿಟ್ಟಿದ್ದೀನಿ. ಆದರೆ ಪತ್ರ ಕೊಡೋದಕ್ಕೆ ಧೈರ್ಯ ಬರ್ತಿಲ್ಲ. ಅಯ್ಯೋ, ಹಾಗಂತ ಎಷ್ಟು ದಿನ ಮುಂದೆ ಹಾಕ್ತೀಯೋ? ಇಲ್ಲ ಯಜಮಾನ್ರೆ, ಇನ್ನು ಮುಂದೆ ಹಾಕಲ್ಲ. ಈಗ ಸಮಸ್ಯೆಗಳೆಲ್ಲ ಬಗೆಹರಿದು ಆಗೋಗಿದೆ. ಇನ್ನೇನಿದ್ರು ನನ್ನ ಮೇಡಮ್ಗೆ ನನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳೋದು ಒಂದೇ ಒಂದು ಬಾಕಿ. ಪತ್ರ ಕೊಟ್ಟು ಪ್ರೀತಿ ಹೇಳ್ಕೊಂಡ್ಬಿಡ್ತೀನಿ. ವೆರಿ ಗುಡ್. ಶೀಘ್ರಮೇವ ಪ್ರೀತಿ ಪ್ರಾಪ್ತಿರಸ್ತು. ಥ್ಯಾಂಕ್ ಯು ಯಜಮಾನ್ರೆ. MP ಸಾಹೇಬರು ಆಗಿರೋ ವಿಷಯದಿಂದ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಅದರಿಂದ ಏನೂ ತೊಂದರೆ ಆಗಲ್ಲ ಅಲ್ವಾ? ತೊಂದರೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ದೃಷ್ಟಿನಲ್ಲಿ ನಾವು ಮಾಡಿದ್ದು ತಪ್ಪೆ. ಒಂದು ಪ್ರೀತಿನ ಒಂದು ಮಾಡಿದ್ದೀವಿ, ಒಂದು ಹುಡುಗಿಗೆ ಅನ್ಯಾಯ ಆಗೋದನ್ನು ತಪ್ಪಿಸಿದ್ದೀವಿ. ಆದರೆ ಇನ್ನೊಂದು ಹುಡುಗಿಗೆ ಮನಸ್ಸಿಗೆ ನೋವು ಮಾಡಿದ್ದೀವಿ. ಇಷ್ಟ ಇಲ್ದಿರೋ ಸಂಬಂಧಕ್ಕಿಂತ ಇಷ್ಟಪಟ್ಟು ಆಗೋ ಸಂಬಂಧಗಳೇ ಗಟ್ಟಿಯಾಗಿರೋದು. ನಿಜ ಯಜಮಾನ್ರೆ, ಸಂಬಂಧಗಳಲ್ಲಿ ಪ್ರೀತಿ ಇರಬೇಕು. ಪ್ರೀತಿನ ಎಲ್ಲ ಸಂಬಂಧಗಳಿಗೂ ಆಸರೆ. ನಾನು ಹೊರಡ್ತೀನಿ. ಸರಿ. ಓ, CM ಸಾಬ್ರು, ನೀವು ಹೊರಡು. ಏನಪ್ಪ ಮದನ್, ನೀನು ನನ್ನ ಹತ್ರ ಕ್ಲೋಸ್ ಆಗಿ ಮಾತಾಡ್ದಾಗಲೇ ನನಗೆ ಅನುಮಾನ ಬಂತು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಸಿಂಪಲಾಗಿ ಹೇಳಬೇಕು ಅಂದರೆ, ಯಾರಿಗಾದ್ರೂ ಬಕೆಟ್ ಹಿಡಿತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಒಳ್ಳೆ ಆಲೋಚನೆಗಳಿರಲ್ಲ ಅಂತ. ಏನಾದರೂ ಸ್ಕೆಚ್ ಹಾಕ್ತಾ ಇರ್ತಾರೆ ಅಂತ. ಬಕೆಟ್ ಹಿಡಿಯೋರೆಲ್ಲ ಬದುಕಲ್ಲಿ ಗೆಲ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೊನೆಗೆ ಗೆಲ್ಲೋದು ಬುದ್ಧಿವಂತರು ಮಾತ್ರ. ಇನ್ಮೇಲಾದರೂ ಒಳ್ಳೆ ರೀತಿಲಿ ಬದುಕು. ಸಾವಿತ್ರಿನ ಚೆನ್ನಾಗಿ ನೋಡ್ಕೊ, ಅವಳಿಗೇನು ತೊಂದರೆ ಆಗಬಾರ್ದು. ಇದನ್ನು ಆರ್ಡ್ರ್ ಅಂತಾದರೂ ಅಂದ್ಕೋ, ವಾರ್ನಿಂಗ್ ಅಂತಾದರೂ ಅಂದ್ಕೋ. ತಪ್ಪು ಮಾಡ್ಬಿಟ್ಟೆ ಮಾಮ್, ನೀನು ನನ್ನ ಜೀವನ ಹಾಳು ಮಾಡ್ಬಿಟ್ಟೆ. ನೀ ಏನಾದರೂ ಇಲ್ಲ ಅಂದಿದ್ರೆ ಅಲ್ಲಿಂದ ಹೇಗಾದರೂ ತಪ್ಪಿಸ್ಕೊಂಡು ಬಂದು ಇಷ್ಟೊತ್ತಿಗೆ MP ಮಗಳ ಜೊತೆ ನಿಶ್ಚಿತಾರ್ಥ ಆಗೋಗಿರೋದು. ನೀನು ಮಾಡಿರೋ ಕೆಲಸದಿಂದ ಆ ದರಿದ್ರ ಜೊತೆ ಮದುವೆ ಆಗೋ ಥರ ಆಯಿತು. ಅದು ಒಂದು ಚಿಕ್ಕ ವಿಡಿಯೋಗೆ ಎದ್ರುಕೊಂಡು. ಇಲ್ಲ ಮಾಮ್, ನಿನ್ನ ಮಗನ ಜೀವನ ನೀನು ಹಾಳು ಮಾಡ್ಬಿಟ್ಟೆ. ನೀವಿಬ್ಬರು ನಿಜವಾಗ್ಲೂ ಪುಣ್ಯದ ಕೆಲಸ ಮಾಡಿದಿರಿ. ನೀವು ಮಾಡಿರೋ ಕೆಲಸನ ಯಜಮಾನ್ರು ಮೆಚ್ಕೊಂಡಿರ್ತಾರೆ. ಅವ್ರು ಖುಷಿ ಪಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಶ್ರಾವಣಿ ಅಮ್ಮ, ಒಂದು ಗಾದೆ ಮಾತು ಹೇಳ್ತಾರಲ್ಲ, ಹೂವಿಂದ ನಾರು ಸ್ವರ್ಗಕ್ಕೆ ಸೇರುತ್ತಂತ. ಹಾಗೆ ನಿಮ್ಮಿಂದ ಸುಬ್ರಹ್ಮಣ್ಯನ್ಗೂ ಪುಣ್ಯ ಸಿಗ್ತಾ ಇದೆ. ಹಾಗೆಲ್ಲ ಏನಿಲ್ಲ ಅತ್ತೆ, ಅವ್ರು ಇದ್ದಿದ್ದಕ್ಕೆ ನಾನು ಮಾಡೋದಕ್ಕಾಗಿತ್ತು. ಇದೆಲ್ಲ ನಾನು ಒಬ್ಳಿಂದ ಮಾಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇಲ್ಲ ಮೇಡಮ್, ನನಗೆ ಆ ವಿಷಯಗಳೇ ಗೊತ್ತಿರಲಿಲ್ಲ. ನೀವು ದಾರಿ ತೋರಿಸಿದ್ರಿ, ನಾನು ನಿಮ್ಮ ಹಿಂದೆ ನಿಂತಿದ್ದೆ ಅಷ್ಟೆ. ಆಯ್ತಾಯ್ತು. ಒಟ್ನಲ್ಲಿ ನೀವು ಮಾಡಿರೋ ಒಳ್ಳೆ ಕೆಲಸದಿಂದ ಒಂದ್ ಜೀವ ಉಳಿತು, ಹೊಸ ಜೀವನ ಶುರುವಾಯ್ತು. ಹಾಗೆ ಈ ಒಳ್ಳೆ ಕೆಲಸ ಮಾಡೋದ್ರಿಂದ ಒಬ್ರಿಗೆ ಮಾತ್ರ ಪುಣ್ಯ ಸಿಗಲ್ವಂತೆ. ಅವ್ರ ಹೆತ್ತಪ್ಪ ಅಮ್ಮನ್ಗೆ, ಜೊತೆಗೆ ಒಡ ಹುಟ್ಟಿದವ್ರಿಗೂ ಪುಣ್ಯ ಸಿಗುತ್ತಂತೆ. ಅಮ್ಮ, ಒಟ್ನಲ್ಲಿ ನನಗೂ ಪುಣ್ಯ ಸಿಕ್ಕಂಗಾಯ್ತು. ಹೌದೌದು, ಎಲ್ಲರಿಗೂ ಪುಣ್ಯ ಸಿಕ್ತಂಗಾಯ್ತು. ಎಷ್ಟು ಚೆನ್ನಾಗಿ ಹೇಳ್ದಮ್ಮ.